सतदात्र्याणि तत्त्वता सतदात्पजन्ति स्वाहा स्वाहा पूर्णावतिः ಸೊ ಗೃಹ ಪ್ರವೇಶ ಅಂತೂ ಇಂತೂ ಮುಗೀತು ಸಿಂಪಲ್ಲಾಗಿ. ಗೃಹ ಪ್ರವೇಶ ಆದ ನೆಕ್ಸ್ಟ್ ದಿನ ಯಾರ್ಯಾರು ಏನೇನು ಮಾಡ್ತೀರಾ? ಏನು ಮಾಡ್ತಿದ್ಯಾ ಲಡ್ಡು? ಆಟ ಆಡ್ತಿದ್ಯಾ? ಸೂಪರ್. ನಮ್ಮ ಮನೆಯವರೆಲ್ಲ ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಇಲ್ಲ, ನನ್ನ ಮಗಳಂತೂ ಹೆಲ್ಪೇ ಮಾಡಲ್ಲ. ಪೂಜೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಫೋಟೋ ದೇವಸ್ಥಾನದ್ದು ತಗೊಂಡು ಬಂದು ಇಲ್ಲೇ ಇಟ್ಟಿದ್ದಾರೆ ಪೂಜೆಗೆ ಅಂತ. ಎಲ್ಲ ಮಡ್ಚಿ ಗುಡಿಸಿ, ಇದು ನಿನ್ನೆ ಲಕ್ಷ್ಮಿ ಕೂರಿಸಿದ್ರು ಗೃಹ ಪ್ರವೇಶದಲ್ಲಿ. ಸೊ ನಾವೆಲ್ಲ ಒಂದಿನ ಫಸ್ಟೇ ಪ್ರಿಪ್ರೇಷನ್ ಮಾಡಿಕೊಂಡು ಲಕ್ಷ್ಮಿ ಕೂರಿಸ್ತೀವಿ ಸೀರೆ. ಅವರು ಪಟ್ಪಟ ಅಂತ ಎಷ್ಟು ಬೇಗ ಉಡಿಸ್ಬಿಟ್ರು, ಚೆನ್ನಾಗಿ ಉಡಿಸಿದ್ರು. ಇದು ನೋಡಿ ನಮ್ಮ ಅಣ್ಣ ಗಿಫ್ಟ್ ಕೊಟ್ಟಿರೋದು. ಇದೊಂದೇ ಅಲ್ಲ, ಇನ್ನೂ ಇದೆ. ಇದೊಂದು ದೇವ್ರ ಮನೇಲಿ ಕಾಣಿಸ್ತಲ್ಲ, ಸೊ ನೋಡಿದೆ. ಹಸು ಕರು ಮಧ್ಯದಲ್ಲಿ ಲಕ್ಷ್ಮಿ ಗಣೇಶ ಏನೋ ಇದೆ, ತುಂಬ ಚೆನ್ನಾಗಿದೆ ನೋಡಿ. ತೋರಿಸ್ತೀನಿ ಝೂಮಲ್ಲಿ. ಗ್ರೀನ್ ಮತ್ತು ರೆಡ್ ಬ್ಲೂಯಿಶಲ್ಲಿ ಅದೇನೋ ಅವಳ ಬರುತ್ತಲ್ಲ ಆ ಥರದ್ದೇ ಪೇಸ್ಟ್ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ, ತುಂಬ ವೆಯ್ಟ್ ಕೂಡ ಇದೆ. ಇದು ನಮ್ಮನೆ ಲಕ್ಷ್ಮಿನ ಅವರು ಐನಾರು ಕೂರಿಸಿರೋವಂಥದ್ದು. ಸೊ ನಮ್ಮನೆ ದೇವ್ರ ಮನೆ ಮೇಲ್ಗಡೆ ಇದೇನೋ ಹೇಳ್ತಾರಪ್ಪ, ಗೊತ್ತಾಗ್ತಾಯಿಲ್ಲ ಅದು ಹೆಸರು. ಗೊತ್ತಿರೋರು ಕಮೆಂಟ್ ಮಾಡಿ. ಇದು ಸೆಕೆಂಡ್ ಡೇ, ನಮ್ಮದು ವೆಡ್ನಸ್ಡೇ ಇತ್ತಲ್ವಾ. ಸೊ ವೆಡ್ನಸ್ಡೇ, ಇವತ್ತು ಥರ್ಸ್ಡೇ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಇದೆಲ್ಲ ಡೆಕೋರೇಷನ್ಗೆ ಅಂತ ನಾನು ಮಾಡಿದ್ದು. ಸೊ ತುಂಬಾ ಚೆನ್ನಾಗಿತ್ತು. ಇವತ್ತೆಲ್ಲ ಕ್ಲೀನ್ ಮಾಡೋಕ್ಕೆ ಅಂತ ನಮ್ಮಮ್ಮ ಎಲ್ಲ ಎತ್ತಿಟ್ಟಿದ್ದಾರೆ. ಎಲ್ಲ ಆಲ್ಮೋಸ್ಟು ಕ್ಲೀನ್ ಮಾಡ್ತಾಯಿದ್ದೀವಿ, ಮುಗೀತಾನೇ ಇಲ್ಲ. ಇದು ಟಾಯ್ಲೆಟ್ ಮಾಡಿಸ್ಕೊಂಡಿದ್ದೆ. ಇಲ್ಲಿ ದೀಪಗಳೆಲ್ಲ ತೊಳೆದು ಎತ್ತಿಟ್ಟಿದ್ದೀನಿ. ಇನ್ನು ಸ್ವಲ್ಪ ಕ್ಲೀನ್ ಮಾಡೋದು ತುಂಬ ಇದೆ. ನಾವಿಲ್ಲಿ ಕ್ಲೀನ್ ಮಾಡಿ ಶಿಫ್ಟ್ ಆಗೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಎಷ್ಟು ದಿನ ಆಗುತ್ತೋ. ಇದು ಹೋಮ ಮಾಡಿದ್ದು ಮಂಗಳವಾರ ನೈಟ್ ಕೂಡ ಮಾಡಿದರು, ಹಾಗೆ ಬುಧವಾರ ಕೂಡ ಮಾಡಿದರು ಗೃಹ ಪ್ರವೇಶದ್ದು. ಸೊ ಈ ಥರ ನಮ್ಮ ಮನೆಗೆ ಪೂಜೆ ಮಾಡಿರೋವಂಥದ್ದು ತುಂಬ ಚೆನ್ನಾಗಿ ಮಾಡಿದರು. ಇಲ್ಲಿ ನಾವಿರೋ ಏರಿಯಾದಲ್ಲೇ ಇರುವಂತಹ ಪುರೋಹಿತರು ಸಾಗರ್ ಅಂತ. ಸೊ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಮೇಯ್ನ್ ಇರೋದೇ ಅದಲ್ವಾ, ನಾವೇನೇ ಒಂದು ಪೂಜೆ ಒಳ್ಳೆ ಕಾರ್ಯ ಮಾಡ್ತಾಯಿದ್ದೀವಿ ಅಂದರೆ ಅದರಲ್ಲಿ ಪೂಜೆ ತುಂಬ ಮೊದಲನೇ ಸ್ಥಾನದಲ್ಲಿರುತ್ತೆ. ಸೊ ನಾವು ನೀಟಾಗಿ ಪೂಜೆ ಮಾಡ್ಕೊಂಡು ಮನೆಗೆ ಶಿಫ್ಟ್ ಆದ್ವಿ ಅಂದರೆ ಆರೋಗ್ಯ ನೋಡಿ. ಇಲ್ಲಿ ಒಂದು ಲೈಟ್ ಇದೆ, ಅದು ಆನ್ ಮಾಡ್ತೀನಿ ಯಾವ ರೀತಿ ಕಾಣುತ್ತೆ ಅಂತ. ಈ ಥರ ಚೆನ್ನಾಗಿದೆ. ಇನ್ನು ಲೈಟಿಂಗ್ಸ್ ತುಂಬ ತರೋದಿದೆ. ಸದ್ಯಕ್ಕೆ ಗೃಹ ಪ್ರವೇಶ ಅರ್ಜೆಂಟಲ್ಲಿ ಬೇಗ ಆಗೋಯಿತು. ಸೊ ಹಂಗಾಗಿ ಜಾಸ್ತಿ ಲೈಟ್ ಫಿಟ್ಟಿಂಗ್ಸ್ ಮಾಡಿಸಿಲ್ಲ, ತಂದು ಮಾಡಬೇಕು ಇನ್ನು. ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ಈ ಫೋಟೋ ನೋಡಿ ಎಷ್ಟು ಚೆನ್ನಾಗಿದೆ, ಮುಖದಲ್ಲಿ ನೋಡಿ ಎಷ್ಟು ಕಳೆ ಇದೆ. ಇದು ತಾಂಜಾವೂರು ಪೇಂಟಿಂಗ್ ಅಂತಾರಲ್ಲ, ಸೊ ಅದು ತುಂಬಾ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಕಡೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ದಾರೆ ನೋಡಿ. ಈ ಹೊಸಮನೆ ಗೃಹ ಪ್ರವೇಶ ಇದಕ್ಕೆಲ್ಲ ಈ ಥರ ಪೂಜೆ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ. ಮನಸ್ಸಿಗೂ ಒಂಥರ ನೆಮ್ಮದಿ, ನಿರಾಳ. ಇವತ್ತು ಇಷ್ಟು ದಿನ ಇದ್ದಿದ್ದು ಏನು ಟೆನ್ಷನ್ನು ಇವಾಗಿಲ್ಲ. ಇಷ್ಟು ದಿನ ನಾವು ಗೃಹ ಪ್ರವೇಶ ಮಾಡಬೇಕು, ಏನು ತಂದಿದ್ದೀವಿ ಏನು ತಂದಿಲ್ಲ ಆ ಥರ ಟೆನ್ಷನ್ನು. ಇವತ್ತು ನೋಡಿದ್ರೆ ಹೆಂಗೆ ಶಿಫ್ಟ್ ಆಗೋದಪ್ಪ ಅವೆಲ್ಲ, ಅಯ್ಯೋ ಅನ್ನಿಸ್ತದೆ. ಇಲ್ಲಿ ನೋಡಿ ನನ್ನ ಮಗ ನೋಡಿ, ನನ್ನ ಮಗ ಏನು ಮಾಡ್ತಿದ್ಯಾ ಲಡ್ಡು? ಇದು ಸ್ವಲ್ಪ ಸ್ಪಾಟ್ ಲೈಟ್ ಇತ್ತು, ಅದು ಎಲ್ಲ ಹಂಗೆ ಇದೆ. ಈ ರೂಮಲ್ಲಿ ನನ್ನ ಮಗಳು ನೋಡಿ ಡ್ರೆಸ್ಸೆಲ್ಲ ಹಂಗೆ ಬಿಚ್ಚಾಕಿದ್ದಾಳೆ, ಎಲ್ಲೆಲ್ಲಿ ಬೇಕಲ್ಲೇ ಹಾಕಿದ್ದಾಳೆ.
ಈ ರೂಮಲ್ಲಿ ವಾಸ್ತುದೇನೋ ಬಿಟ್ಟು ನೈಟು ಪೂಜೆ ಮಾಡಿದರು, ವಾಸ್ತು ದೋಷ ಪರಿಹಾರ ಆ ಥರ. ನಮ್ಮ ಮನೆಯೆಲ್ಲ ಕ್ಲೀನಾಗಿರೋಕ್ಕೆ ಕಾರಣ ನಮ್ಮಮ್ಮ. ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬಂದು ಸಾಕಾಗಿ ಕೂತ್ಕೊಂಡಿದ್ದಾರೆ ಇಲ್ಲೇ. ನನ್ನ ಮಗಳಿಗೆ ಒಂದೇ ಕಾತುರ, ಗಿಫ್ಟ್ ಓಪನ್ ಮಾಡಬೇಕು ಅಂತ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಗಿಫ್ಟ್ ಓಪನ್ ಮಾಡಿರೋ ವೀಡಿಯೋಸ್ ಶೇರ್ ಮಾಡ್ತೀನಿ. ಇವತ್ತಿನ ವೀಡಿಯೋ ಇಷ್ಟೇ, ತುಂಬ ಲೆಂತಿ ಆಗುತ್ತೆ, ತುಂಬ ದಿನ ಆಗಿದೆ ನಾನು ವೀಡಿಯೋ ಹಾಕಿ ಕೂಡ. ಸೊ ನಿನ್ನೆ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಗೃಹ ಪ್ರವೇಶದ ದಿನ ಗಿಫ್ಟ್ಸ್ ಬರ್ತಾ ಇರ್ತಾರೆ ಗೆಸ್ಟ್ಗಳಾದ ಎದುರುಗಡೆ ಎಲ್ಲ ವೀಡಿಯೋ ಮಾಡಿದ್ರೆ ಚೆನ್ನಾಗಿರಲ್ಲ ಅಂದ್ಕೊಂಡು ಸೊ ಮಾಡಿಲ್ಲ. ನಾನು ಅವ್ರ ವೀಡಿಯೋ ಮೇಕರ್ ಹತ್ರನೇ ಶೇರ್ ಮಾಡೋಕ್ಕೆ ಹೇಳಿದ್ದೀನಿ, ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಮನೆ ಆಯಿತು, ತುಂಬ ಖುಷಿ ಆಯಿತು. ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಯಾರೆಲ್ಲ ಬಂದಿದ್ರು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇನ್ಮೇಲೆ ಕಂಟಿನ್ಯೂ ಆಗಿ ವೀಡಿಯೋ ನಿಮ್ಮ ಜೊತೆ ಹಂಚ್ಕೋತಾ ಇರ್ತೀನಿ, ಶೇರ್ ಮಾಡ್ತಾ ಇರ್ತೀನಿ. ಸೊ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.